ಹಾಯ್, ನಿಮ್ಗೆ ಏನಾದ್ರು ಗೊತ್ತಿದೆನಾ? ಯಾವತ್ತಾದ್ರೂ ಯೋಚನೆ ಮಾಡಿದ್ರೆ ಈ ಆರ್ಡಿನರಿ ಬಿಸ್ನೆಸ್ ಓನರ್ಸ್ಗೂ ಮತ್ತು ಒಂದು ಲೆಜೆಂಡರಿ ಬಿಸ್ನೆಸ್ ಓನರ್ಗೂ ಏನ್ ಡಿಫ್ರೆನ್ಸ್ ಇರ್ಬೋದು? ಓಕೆ, ಸೊ ಇಸ್ ಇಟ್ ರಿಯಲಿ ಅದೇ ರನ್ನಿಂಗ್ ಸಮ್ ಆಡ್ಸ್ ಇರ್ಬೋದು, ಮಾರ್ಕೆಟಿಂಗ್ ಇರ್ಬೋದು, ಇಲ್ಲ ಅವ್ರು ಹಾಕಿದ ಬಂಡವಾಳ ಇರ್ಬೋದು, ಇದೇ ಇರ್ಬೋದಾ? 100% ನೀವೇನಾಗ ಆ ತರ ಯೋಚನೆ ಮಾಡಿದ್ರೆ ಲೆಜೆಂಡರಿ ಬಿಸ್ನೆಸ್ ಎಲ್ಲ ಫಾರ್ ಎಕ್ಸಾಂಪಲ್ ಇಫ್ ಐ ಟೇಕ್ ಟುಡೇ ಅಮೆಜಾನ್ ಇದೆ, ವೈ ದೇ ಬಿಕಮ್ ಸಕ್ಸಸ್ಫುಲ್ ಆಕ್ಚುಲಿ. ಓಕೆ, ಫೇಸ್ಬುಕ್ ಇದೆ, ವೈ ಇಟ್ ಬಿಕಮ್ ಸಕ್ಸಸ್ಫುಲ್ ಆಸ್ ಎ ಮೆಟಾ. ಅಂದ್ರೆ ಇಲ್ಲಿ ಏನ್ ಹೇಳಿಕ್ಕೆ ಇಷ್ಟಪಡ್ತೇನೆ ಅಂದ್ರೆ, ನಾನು ಒಂದು ಕಂಡ್ಕೊಂಡಂತ ಒಂದು ಅದ್ಭುತದ ಆನ್ಸರ್ ಅಂದ್ರೆ ದ ರಿಯಲ್ ಡಿಫರೆನ್ಸ್ ಏನಂತಂದ್ರೆ, ಈ ಆರ್ಡಿನರಿ ಬಿಸ್ನೆಸ್ ಓನರ್ಸ್ಗೂ ಮತ್ತೆ ಲೆಜೆಂಡರಿ ಬಿಸ್ನೆಸ್ ಓನರ್ಗೆ ಇರೋ ಒಂದು ವ್ಯತ್ಯಾಸ ಅಂದ್ರೆ ದ ಪವರ್ ಆಫ್ ಸರ್ವಿಂಗ್ ಅದರ್ಸ್ ಆಕ್ಚುಲಿ. ಎಸ್, ಯು ಹಾರ್ಡ್ ಇಟ್ ರೈಟ್. ಅಂದ್ರೆ ಈ ಸಕ್ಸಸ್ಫುಲ್ ಆಗಿ ಬಿಸ್ನೆಸ್ ಇವತ್ತೇನು ಎಂಪೈರ್ ಬಿಲ್ಡ್ ಮಾಡಿದ್ರೆ ಓನ್ಲಿ ಒನ್ ವರ್ಡ್ ನಾನು ಇವತ್ತು ಹೇಳೋದಾದ್ರೆ ಸರ್ವ್. ಸೊ ವೆಲ್ಕಮ್ ಬ್ಯಾಕ್ ಸ್ಪೆಷಲಿ ಫಾರ್ ದಿಸ್ ಇವತ್ತೇ ಒಂದು ಈ ಸ್ಯಾಟರ್ಡೇ ಒಂದು ಎಪಿಸೋಡ್ ಅಲ್ಲಿ ಸ್ಪೆಷಲಿ ನಾನು ಆಲ್ರೆಡಿ ಆಸ್ ಐ ಕಮಿಟೆಡ್ ಎವ್ರಿ ಸ್ಯಾಟರ್ಡೇ ಒಂದು 6 o'clock ಒಂದು ಅದ್ಭುತದ ಎಪಿಸೋಡ್ ನಾನು ನಿಮಗೆ ಇಲ್ಲಿ ಶೇರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಎವ್ರಿ ವೆನ್ಸ್ಡೇ ಇಂಗ್ಲಿಷ್ ಅಲ್ಲಿ ಒಂದು ಈ ಫ್ರೀಡಮ್ ಲೀಡರ್ಶಿಪ್ ಇರ್ಬೋದು, ಮೈಂಡ್ ಸೆಟ್ ಇರ್ಬೋದು, ಮತ್ತೆ ಸಿಸ್ಟಮ್ಸ್ ಬಗ್ಗೆ ಇರ್ಬೋದು, ಇದಕ್ಕೆ ರಿಲೇಟೆಡ್ ಎಪಿಸೋಡ್ಸ್ ನಾನು ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಯಾರಾದ್ರೂ ಫಸ್ಟ್ ಟೈಮ್ ಕನೆಕ್ಟ್ ಆಗಿದ್ರೆ ಜಸ್ಟ್ ಐ ಆಮ್ ಶರಣ್ ಬಾಗೋಡಿ, ಫ್ರೀಡಮ್ ಆರ್ಕಿಟೆಕ್ಟ್ ಮೆಂಟರ್, ಅಂಡ್ ಐ ಆಮ್ ಆನ್ ಮಿಷನ್ ಟು ಸೆಟ್ ಎ ಕಂಪ್ಲೀಟ್ ಮಿಲಿಯನ್ಸ್ ಆಫ್ ಪೀಪಲ್ ಕಂಪ್ಲೀಟ್ಲಿ ಫ್ರೀ ಅಂತ ಹೇಳಿ ಇಷ್ಟಪಡ್ತೀನಿ. ಸೊ ಫ್ರೀ ಇನ್ ದ ಸೆನ್ಸ್ ಐ ವಾಂಟ್ ರಿಲಿ ಒಂದು ಅದ್ಭುತದ ಫ್ರೀಡಮ್, ರಿಯಲ್ ಫ್ರೀಡಮ್ ಏನಿದೆ, ಆ ಟ್ರೂ ಫ್ರೀಡಮ್ ಏನಿದೆ ಅದನ್ನ ನೀವು ಎಂಜಾಯ್ ಮಾಡ್ಬೇಕಾಗ್ಲಿ. ಸೊ ದಟ್ಸ್ ವೈ ಆಲ್ ದಿಸ್ ಎಫರ್ಟ್ ಅಂತ ಹೇಳಿ ಇಷ್ಟಪಡ್ತೀನಿ. ಇವತ್ತಿನ ಒಂದು ಈ ವೀಕ್ ಎಪಿಸೋಡ್ ಅಲ್ಲಿ ಐ ವಾಂಟ್ ಟು ರಿಯಲಿ ತುಂಬಾ ಜನ ಕೇಳ್ತಿದ್ದಾರೆ, ಶರಣ್ ನೀವು ಫ್ರೀಡಮ್ ಅಂದ್ರೆ ಯಾವ ತರ ನಮ್ಗೆ ಫ್ರೀಡಮ್ ಕೊಡಿಸ್ತಾರೆ ಫ್ರೀಡಮ್. ಸೊ ನಾರ್ಮಲಿ ನಿಮ್ಗೆ ಫ್ರೀಡಮ್ ಯಾವಾಗ ಬರುತ್ತೆ ಅಂತಂದ್ರೆ, ವೆನ್ ಯು ರಿಯಲಿ ಅಂದ್ರೆ ನೀವು ಯಾವಾಗ ಇಂಟೆನ್ಷಲಿ ಬೇರೆಯವ್ರಿಗೆ ನೀವು ಸರ್ವ್ ಮಾಡ್ಲಿಕ್ಕೆ ರೆಡಿ ಆಗ್ತೀರಿ, ಅವತ್ತು ನಿಮ್ದು ರಿಯಲ್ ಫ್ರೀಡಮ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಇಷ್ಟಪಡ್ತೀನಿ ಆಕ್ಚುಲಿ. ದ ಸೀಕ್ರೆಟ್ ಏನಂದ್ರೆ, ನಿಮಗೆ ಬೇಕಾಗಿದ್ದು ಒಂದು ಸಂಪಾದನೆ ಇರ್ಬೋದು, ಸಂಪತ್ತು ಇರ್ಬೋದು, ರೆಸ್ಪೆಕ್ಟ್ ಇರ್ಬೋದು, ದಟ್ ಟ್ರೂ ಫ್ರೀಡಮ್ ಇರ್ಬೋದು, ಇದೆಲ್ಲ ಯಾವಾಗ ಸಿಗುತ್ತೆ ಅಂದ್ರೆ ನೀವು ಯಾವಾಗ ಒಂದು ಐ ಇಂಟೆನ್ಷಲಿ ಇನ್ನೊಬ್ರಿಗೆ ಸರ್ವ್ ಮಾಡ್ಲಿಕ್ಕೆ ರೆಡಿ ಆಗ್ತೀರಿ, ಅವತ್ತು ನಿಮ್ದು ರಿಯಲ್ ಫ್ರೀಡಮ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತಿನ ಕಂಪ್ಲೀಟ್ಲಿ ಜಸ್ಟ್ ಸ್ಟೇ ಟ್ಯೂನ್ಡ್. ಮೇ ಬಿ ಈ ಡ್ಯೂರಿಂಗ್ ದಿಸ್ ಎಪಿಸೋಡ್ ಅಲ್ಲಿ ಐ ಆಮ್ ಗೋಯಿಂಗ್ ಟು ಶೇರ್ ವಾಟ್ ಈಸ್ ಮೈ ಬಿಗ್ಗೆಸ್ಟ್ 5 ಲೆಸನ್ಸ್ ಆಕ್ಚುಲಿ. ಅಂದ್ರೆ ಈ ಲೆಜೆಂಡರಿ ಬಿಸ್ನೆಸ್ ಏನ್ ಬಿಲ್ಟಪ್ ಆಗಿದೆ ಅಲ್ಲಿ ಕಲ್ತಂತ ಒಂದು 5 ಲೆಸನ್ಸ್ ಏನಿದೆ ಅದು ನಾನು ನಿಮ್ಗೆ ಶೇರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಅಟ್ ದ ಸೇಮ್ ಟೈಮ್ ಸಮ್ ಪ್ರಿನ್ಸಿಪಲ್ಸ್ ಇನ್ವಾಲ್ವ್ ಆಕ್ಚುಲಿ. ಅಂದ್ರೆ ಈ ಲೆಜೆಂಡರಿ ಬಿಸ್ನೆಸ್ ಆಗ್ಬೇಕು ಅಂದ್ರೆ, ಆ ಫ್ರೀಡಮ್ ಬಿಸ್ನೆಸ್ ನಾವು ಬಿಲ್ಡ್ ಮಾಡ್ಬೇಕಂದ್ರೆ ವಿ ಹ್ಯಾವ್ ಒನ್ ಕಾಮನ್ ಪ್ರಿನ್ಸಿಪಲ್ಸ್, ಅದನ್ನ ನಾನು ಡೀಪ್ ಡೈವ್ ಮಾಡ್ತೀನಿ ಅಂತ ಹೇಳಿ ಇಷ್ಟಪಡ್ತೀನಿ. ಓಕೆ, ಪ್ಲೀಸ್ ಸ್ಟೇ ಟ್ಯೂನ್ಡ್ ಅಂಡ್ ಕಂಪ್ಲೀಟ್ಲಿ ವಾಚ್ ಮಾಡಿ. 15 ನಿಮಿಷ ಆರ್ ಮೇ ಬಿ 15 to 20 minutes ಒಳಗಡೆ ಐ ಟ್ರೈ ಟು ಕಂಪ್ಲೀಟ್ ದಿಸ್ ಎಪಿಸೋಡ್ ಅಂತ ಹೇಳಿ ಇಷ್ಟಪಡ್ತೀನಿ. ಸೊ ಬಿಫೋರ್ ದಟ್, ಗೆಟಿಂಗ್ ಇನ್ ಟು ದಟ್, ಐ ವಾಂಟ್ ಟು ಶೇರ್ ಮೈ ಪರ್ಸನಲ್ ಸ್ಟೋರಿ. ಏನಂದ್ರೆ, ನಾನು ಐ ವಾಸ್ ಆಲ್ಸೋ ವರ್ಕಿಂಗ್ ಇನ್ ಅ ಜಾಬ್, ನಾರ್ಮಲಿ 9 to 6, ಬೀಯಿಂಗ್ ಇನ್ ಬ್ಯುಸಿ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಅಲ್ಲಿ. ನಾರ್ಮಲಿ ಏನಾಗುತ್ತೆ ಅಂತಂದ್ರೆ, ಆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಒಂದು ಯೋಚನೆ ನನಗೆ ಬಂದಾಗ, ವೆನ್ ಐ ಸ್ಟಾರ್ಟೆಡ್ ಸಮಥಿಂಗ್ ಟು ಎಕ್ಸ್ಟ್ರಾ, ಓಕೆ ಏನಾಗ ಮಾಡೋಣ ಅಂತ ಬಂದಾಗ, ನಾನು ನಿಜವಾಗಿ ಹೇಳ್ತೀನಿ, ಯೋಚನೆ ಮಾಡ್ತಿದ್ದೆ ಯಾವ ತರ ಚೆನ್ನಾಗಿ ದುಡ್ಡು ಮಾಡೋದಪ್ಪ, ಹೌ ಟು ಚೇಸ್ ಅ ಸೇಲ್ಸ್ ಅಂತ, ಸೇಲ್ಸ್ ಹೆಂಗ್ ಮಾಡೋದು, ಓಕೆ ಅನ್ನೋದು ಒಂದು ಯೋಚನೆ ಬರ್ತಾ ಇತ್ತು. ಬಟ್ ನಾರ್ಮಲಿ ವೆನ್ ಐ ರಿಯಲೈಸ್ಡ್ ಅಂದ್ರೆ, ವೆನ್ ಐ ಸ್ಟಡಿಡ್ ಆಲ್ ದಿಸ್ ಸಕ್ಸಸ್ಫುಲ್ ಆರ್ ಲೆಜೆಂಡರಿ ಪೀಪಲ್ ಅಂಡ್ ಈವನ್ ಟೇಕನ್ ಮೆನಿ ಮೆಂಟರ್ ಸಪೋರ್ಟ್ಸ್ ಅಂತ ಹೇಳಿ ಇಷ್ಟಪಡ್ತೀನಿ, ಅವರೆಲ್ಲರ ಕಡೆಯಿಂದ ಒಂದೇ ಒಂದು ಮೂಲ ಉತ್ತರ ಸಿಗ್ತದೆ. ಇನ್ಫ್ಯಾಕ್ಟ್ ಆಕ್ಚುಲಿ ಐ ಬಿನ್ ಟು ಒಂದು ಸ್ಪಿರಿಚುವಲ್ ಪ್ರೋಗ್ರಾಮ್ ಅಂತ ಹೇಳಿ ಇಷ್ಟಪಡ್ತೀನಿ, 3 days ಸ್ಪಿರಿಚುವಲ್ ಪ್ರೋಗ್ರಾಮ್. ಅಲ್ಲಿ ನಮ್ಗೆ ಆಕ್ಚುಲಿ ಗುರೂಜಿ ಅವರು ಒಂದು ಕ್ವಶನ್ಸ್ ಕೇಳ್ತಾರೆ, ಪ್ರಪಂಚದಲ್ಲಿ ಅತಿ ಹೆಚ್ಚು ವ್ಯಾಲ್ಯೂ ಇರೋಂತ ಒಂದು ವರ್ಡ್ ಯಾವ್ದಿರ್ಬೋದು ಅಂತ. ಓಕೆ, ಅಲ್ಲಿ ನಿಮ್ಗೆ ನಾರ್ಮಲಿ ಗೊತ್ತಲ್ಲ, ಈಗ ಗ್ರೂಪ್ ಅಲ್ಲಿ ಹೆಲ್ತ್ ಅಂತ ಹೇಳಿದ್ರು, ಮನಿ ಅಂತ ಹೇಳಿದ್ರು, ಹ್ಯಾಪಿನೆಸ್, ಆಲ್ ಈ ತರ ಡಿಫ್ರೆಂಟ್ ವರ್ಡ್ ಬಂದ. ಆಕ್ಚುಲಿ ನಾನು ನಿಮ್ಗೆ ಕೇಳ್ತಾ ಆಕ್ಚುಲಿ ಅತಿ ಹೆಚ್ಚು ಅಂದ್ರೆ ವೆರಿ ಮೋಸ್ಟ್ ವ್ಯಾಲ್ಯೂಬಲ್, ಅದಿಲ್ಲ ಅಂದ್ರೆ ನಾವು ಏನು ಯೋಚನೆ ಮಾಡಕ್ಕೆ ಆಗಲ್ಲ ಅನ್ನೋದು ಏನಿರ್ಬೋದು. ಆಕ್ಚುಲಿ ಐ ಜಸ್ಟ್ ಟೇಕ್ ಎ ಪಾಸ್, ಮೇ ಬಿ ಪಾಸ್ ಮಾಡಿ, ಜಸ್ಟ್ ಐ ವಾಂಟ್ ರಿಯಲಿ ಆನ್ಸರ್ ಆಕ್ಚುಲಿ. ಆಮೇಲೆ ಜಸ್ಟ್ ಇದು ವಿಡಿಯೋ ಕಂಟಿನ್ಯೂ ಮಾಡಂತ ಹೇಳಿ ಇಷ್ಟಪಡ್ತೀನಿ. ಐ ರಿಯಲಿ ಬಿಲೀವ್ ದಟ್, ಜಸ್ಟ್ ಪಾಸ್ ಮಾಡಿ, ಏನೋ ನಿಮ್ ಮೈಂಡ್ ಅಲ್ಲಿ ಏನ್ ಬರುತ್ತೆ, ಅತಿ ಹೆಚ್ಚು ಅಂದ್ರೆ ವ್ಯಾಲ್ಯೂಬಲ್ ವರ್ಡ್, ಆ ವರ್ಡ್ ಎಸ್ ಅದಿಲ್ಲ ಅಂದ್ರೆ ನಾವು ಯೋಚನೆ ಮಾಡಕ್ಕೆ ಸಾಧ್ಯ ಇಲ್ಲ. ಆಕ್ಚುಲಿ ಆ ತರ ಒಂದು ವರ್ಡ್ ಇದೆ, ಏನಿರ್ಬೋದು ಜಸ್ಟ್ ಯೋಚನೆ ಮಾಡಿ. ನೀವು ಇನ್ಫ್ಯಾಕ್ಟ್ ಆ ಗ್ರೂಪ್ ಅಲ್ಲಿ ನಾನೊಂದು ಅದು ರೈಟ್ ಆನ್ಸರ್ ಮಾಡಿದೀನಿ ಕೂಡ. ಆಕ್ಚುಲಿ ಐ ರಿಯಲಿ ಫೀಲ್ ಪ್ರೌಡ್, ಬಿಕಾಸ್ ನನ್ನ ಮೈಂಡ್ ಸೆಟ್ ಅಲ್ಲಿ ಅವತ್ತು ಅದು ಇನ್ಸ್ಟೆಂಟ್ ಆಗಿ ಅದು ಆನ್ಸರ್ ಬಂದಿದೆ ಕೂಡ. ಆಕ್ಚುಲಿ
Hope I just wanted to see your comment actually. Just put it up. Good, good. Thank you so much. So normally the something was missing actually. ನಾನು ಅಂದ್ರೆ ಬಿಸ್ನೆಸ್ ಯಾವಾಗ ಸ್ಟಾರ್ಟ್ ಮಾಡಿದೀನಿ, ವೆನ್ ಐ ರಿಯಲಿ ಲುಕ್ಡ್ ಅಪ್, ಅವತ್ ನಾವು ಮಾಡಿದ ಆನ್ಸರ್ ಇರ್ಬೋದು, ಆ ಬಿಸ್ನೆಸ್ ಅಲ್ಲಿ ಒಂದು ಗ್ಯಾಪ್ ಇರ್ಬೋದು. ದಟ್ ವರ್ಡ್ ಈಸ್ ಸರ್ವ್. SERVE, ಸರ್ವ್. ಅಂದ್ರೆ ಈ ಸೇವಾ ಮನೋಭಾವನೆ ಏನಿದೆಲ್ಲ, ಅದು ಎಲ್ಲಿವರೆಗೂ ನಿಮ್ಗೆ ಸೇವಾ ಮನೋಭಾವನೆ ಬರೋಲ್ಲೋ ಅಲ್ಲಿವರೆಗೂ ನೀವು ಬಿಸ್ನೆಸ್ ಅಲ್ಲಿ ಸಕ್ಸೀಡ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಇಷ್ಟಪಡ್ತೀನಿ. ಇವತ್ತು ಯಾವ್ದಾದ್ರು ಆ ಸೇವಾ ಮನೋಭಾವನೆ ಇರ್ಲಾರ್ದೆ ಇವತ್ತಿನ ಬಿಸ್ನೆಸ್ ರನ್ ಆಗ್ತಿದ್ರೆ ಡೆಫಿನೆಟ್ಲಿ ನಾನು ಹೇಳ್ತೀನಿ ಅದು ತುಂಬಾ ಶಾರ್ಟ್ ಟರ್ಮ್ ಅಲ್ಲಿ ಇರುತ್ತೆ ಅಂತ ಹೇಳಿ ಇಷ್ಟಪಡ್ತೀನಿ. ಮೇ ಬಿ ದಿ ಮೇ ಸ್ಕೇಲ್ ಅಪ್, ಬಟ್ ಮೆಟೀರಿಯಲಿಸ್ಟಿಕಲಿ, ಮನಿ ವೈಸ್, ಬಟ್ ಎಂಡ್ ಆಫ್ ದ ಡೇ ಅವರು ಖುಷಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಇಷ್ಟಪಡ್ತೀನಿ. ಓಕೆ, ಸೊ ಅದಕ್ಕೆ ಮೈ ಆನ್ಸರ್ ಇಸ್ ವೆರಿ ಸಿಂಪಲ್. ನೀವು ಜನಗಳನ್ನ ಚೇಸ್ ಮಾಡೋದು ಬೇಕಾಗಲ್ಲ. ನೀವು ಯಾವುದೇ ಬಿಸ್ನೆಸ್ ಅಲ್ಲಿ ರೀ, ಆ ಸರ್ವ್ ಮಾಡೋ ಇಂಟೆನ್ಷನ್ ಅಲ್ಲಿ ನೀವು ಬಿಸ್ನೆಸ್ ಸರ್ವ್ ಮಾಡಿ, ಆಟೋಮೆಟಿಕ್ಲಿ ಬಿಸ್ನೆಸ್ ವಿಲ್ ಟೇಕ್ ಅನ್ ಸ್ಕೈ ರಾಕೆಟ್ ಅಂತ ಹೇಳಿ ಇಷ್ಟಪಡ್ತೀನಿ. ಮತ್ತೆ ನೋ ನೀಡ್ ಟು ಕನ್ವಿನ್ಸ್. ಆಕ್ಚುಲಿ ತುಂಬಾ ಜನ ನಾನು ನೋಡಿದೀನಿ ಬಿಸ್ನೆಸ್ ಅಲ್ಲಿ, ದೇ ಟ್ರೈ ಟು ಕನ್ವಿನ್ಸ್. ಸರ್ವಿಸ್ ಇರ್ಬೋದು, ಪ್ರಾಡಕ್ಟ್ ಇರ್ಬೋದು, ಆಲ್ವೇಸ್ ದೇ ಟ್ರೈ ಟು ಪಿಚ್ ಆಕ್ಚುಲಿ. ಸೊ ಡೋಂಟ್ ಬಿಕಮ್ ದಟ್ ಏನಂದ್ರೆ ಇಚ್ಚಿ ಸೇಲ್ಸ್ ಗೈ ಅಂತ ಹೇಳ್ತಾರೆ. ಅದು ಆಗ್ಬೇಡಿ ಕೂಡ ಆಕ್ಚುಲಿ. ಇವತ್ತು ಯಾರಾದ್ರೂ ವಿಡಿಯೋ ಮಾಡ್ತಿದ್ರೆ, ಲೈಕ್ ನೋಡ್ತಾ ಇದ್ರೆ, ಸೊ ನಾನು ಏನ್ ಹೇಳಕ್ ಇಷ್ಟಪಡ್ತೇನೆ, ಇನ್ಸ್ಟೆಡ್ ಆಫ್ ಕನ್ವಿನ್ಸ್ ಮಾಡೋ ಬದಲು ಲೈಕ್ ಯು ಜಸ್ಟ್ ಹೆಲ್ಪ್ ದಮ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್ ಆಕ್ಚುಲಿ. ಆರ್ ಮೇ ಬಿ ಮೋರ್ ದೆನ್ ಹೆಲ್ಪ್ ಅಂದ್ರೆ ಇವತ್ತು ಯು ಎಂಪವರ್ ದೆಮ್ ಟು ಕಮ್ ಔಟ್ ದಟ್ ಪ್ರಾಬ್ಲಮ್. ಓಕೆ, ಅವ್ರಿಗೆ ಏನ್ ಸಮಸ್ಯೆ, ಫಾರ್ ಎಕ್ಸಾಂಪಲ್ ಅಸ್ಯೂಮ್ ದಟ್ ನಾನು ಡಯಾಬಿಟಿಕ್ ಇದೆ ಅನ್ಕೊಳ್ಳಿ. ಸೊ ಇಫ್ ಯು ವಾಂಟ್ ಡಯಾಬಿಟಿಕ್ ರಿಲೇಟೆಡ್ ಪ್ರಾಡಕ್ಟ್ ನ ಪ್ರಮೋಟ್ ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಡಿ ಇಲ್ಲಿ. ಓಕೆ, ಸೊ ಯು ಜಸ್ಟ್ ಹೆಲ್ಪ್ ಹಿಮ್ ಟು ಲೈಕ್ ಕಮ್ ಔಟ್ ಫ್ರಮ್ ದಟ್ ಡಯಾಬಿಟಿಕ್ ಸೊಲ್ಯೂಷನ್ ಅಂತ. ಸೊ ಅದಕ್ಕೆ ನಾನು ಆಲ್ವೇಸ್, ಈವನ್ ಫಾರ್ ಆಲ್ ಮೈ ಬಿಸ್ನೆಸ್ ಪಾರ್ಟ್ನರ್ಸ್, ನಾನು ನಾರ್ಮಲಿ ಈವನ್ ಸ್ಟೂಡೆಂಟ್ಸ್ಗೆ, ಕಮ್ಯುನಿಟಿ ಮೆಂಬರ್ಸ್ ಆಲ್ವೇಸ್ ಹೇಳ್ತಾ ಇರ್ತೀನಿ, ಪ್ರಾಡಕ್ಟ್ ನ ಪ್ರಮೋಟ್ ಮಾಡಬೇಡಿ ಅಂತ. ಡೋಂಟ್ ಸೆಲ್ ದ ಪ್ರಾಡಕ್ಟ್, ಆಕ್ಚುಲಿ ಸೆಲ್ ದ ಪ್ರಾಬ್ಲಮ್ಸ್ ಅಂತ ಹೇಳಿ ಇಷ್ಟಪಡ್ತೀನಿ. ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಪ್ರಿನ್ಸಿಪಲ್ಸ್ ಇನ್ವಾಲ್ಡ್ ಇನ್ ಒನ್ ಆಫ್ ದ ಲೆಜೆಂಡರಿ ಬಿಸ್ನೆಸ್ ಇವತ್ತೇನು ಬಿಲ್ಡ್ ಆಗಿದೆ, ಆಲ್ ಬೇಸ್ಡ್ ಆನ್ ದಿಸ್ ಪ್ರಿನ್ಸಿಪಲ್ಸ್ ಆಕ್ಚುಲಿ. ಓಕೆ, ಸೊ ಲೈಕ್ ಫ್ರಮ್ that onwards everything changed. Okay, the serving mindset ಅಲ್ಲಿ ಯಾವಾಗ ಬರುತ್ತೆ, then everything really changed in my life ಅಂತ ಹೇಳಿ ಇಷ್ಟಪಡ್ತೀನಿ. So now like message for you today, whatever the business you want to really discover, maybe existing already business ಓನರ್ ಇದ್ರೆ ಪ್ಲೀಸ್ ಚೆಕ್ ಇಟ್ ಔಟ್. ಅಂದ್ರೆ ಈ ಎಲಿಮೆಂಟ್ ಇದೇನೇ ಇಲ್ವಾ, ಆ ಸರ್ವಿಂಗ್ ಇಂಟೆನ್ಸಿಟಿ ಅದ್ರಲ್ಲಿ ಇದೇನೇ ಇಲ್ವಾ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಪ್ಲೀಸ್ ಡು ಆಡ್ ರೈಟ್ ಅವೇ. ಆಕ್ಚುಲಿ ಈ ಮೊಮೆಂಟಮ್ ಅಲ್ಲಿ ನೀವು ಆ ಎಲಿಮೆಂಟ್ ಆಡ್ ಮಾಡಿ ಅಂತ ಹೇಳಿ ಇಷ್ಟಪಡ್ತೀನಿ, ಟು ಗೆಟ್ ಇಟ್ ಇನ್ ಟು ದ ಲೈಕ್ ಫಾಸ್ಟರ್. ಸೊ ನಾರ್ಮಲಿ ಏನಾಗುತ್ತೆ ಅಂತಂದ್ರೆ, the moment when you start serving ಎಲ್ಲ, it will create a lot of trust with you, with a brand ಇರ್ಬೋದು. Automatically that gives you the growth. So that's what actually it's all concept of serving others ಅಂತ ಹೇಳಿ ಇಷ್ಟಪಡ್ತೀನಿ. ಸೊ ನಾರ್ಮಲಿ ಏನಾಗುತ್ತೆ, ನೀವು ಯಾವಾಗ ಜನಗಳಿಗೆ ಒಂದು ಹೆಲ್ಪ್ ಮಾಡ್ತೀರಾ, ಆರ್ ಮೇ ಬಿ ಎಂಪವರ್ಮೆಂಟ್ ಮಾಡ್ತೀರಿ, ಆಟೋಮೆಟಿಕ್ಲಿ ಯು ಗೆಟ್ ಅ ಟ್ರಸ್ಟ್ ಫ್ರಮ್ ದೆಮ್. ಅವ್ರಿಗೆ ಒಂದು ನಿಮ್ಮ ಮೇಲೆ ನಂಬಿಕೆ ಬರುತ್ತೆ, ನಿಮ್ಮ ಸರ್ವಿಸ್ ಮೇಲೆ ನಂಬಿಕೆ ಬರುತ್ತೆ, ನಿಮ್ಮ ಪ್ರಾಡಕ್ಟ್ ಮೇಲೆ ನಂಬಿಕೆ ಬರುತ್ತೆ. ದ ಮೊಮೆಂಟ್ ವೆನ್ ದೇ ಗೆಟ್ ಟ್ರಸ್ಟ್ ಅಲ್ವಾ, ಆ ಟ್ರಸ್ಟ್ ಬಂದಿದೆ ಅನ್ಕೊಳ್ಳಿ, ಆಟೋಮೆಟಿಕಲಿ ದೇ ಸ್ಟೇ ವಿತ್ ಯು ಲಾಂಗ್ ಟರ್ಮ್ ಆಕ್ಚುಲಿ. ಓಕೆ, ಸೊ ನಾರ್ಮಲಿ ಅಂದ್ರೆ ಈ ಬಿಸ್ನೆಸ್ ಜರ್ನಿಲಿ 100% ನಿಮ್ಗೆ ಒಂದು ಲಾಂಗ್ ಟರ್ಮ್ ಅಸೋಸಿಯೇಷನ್. ಯು ವೋಂಟ್ ಬಿಲೀವ್ ಆಕ್ಚುಲಿ, ಈ ಒಂದು ಲೈಕ್ wherever I given my consultation or advice to the people alva, till today they recollect actually. Normally andre whenever they get into the problem alva, avaga ನನಗೆ immediately call ಬರುತ್ತೆ, ಕ್ಲೇಶರ್ ಇದಕ್ಕೆ ಹೆಲ್ಪ್ ಬೇಕು. ಸೊ ನಾರ್ಮಲಿ ಅಂದ್ರೆ you have been created that impact ಅಂತ. ಸೊ or maybe you have been really served that with that intensity ಅಂತ. ಸೊ ಅದಕ್ಕೆ I want to really get into that like helping or empowering more. ಅದು ಆಟೋಮೆಟಿಕ್ಲಿ ನಿಮ್ಗೆ ಟ್ರಸ್ಟ್ ಬಿಲ್ಡ್ ಮಾಡುತ್ತೆ. ದ ಮೊಮೆಂಟ್ ವೆನ್ ದ ಟ್ರಸ್ಟ್ ಬಿಲ್ಡ್ ಅಲ್ವಾ, ದೇ ಸ್ಟೇ ವಿತ್ ಯು ಲಾಂಗ್ ಟರ್ಮ್ ಅಲ್ಲಿ. ದ ಮೊಮೆಂಟ್ ವೆನ್ ದೇ ಸ್ಟೇ ವಿತ್ ಯು ಲಾಂಗ್ ಟರ್ಮ್, ಆಟೋಮೆಟಿಕ್ಲಿ ಯುವರ್ ಸೆಲ್ಫ್ ಅಂಡ್ ಯುವರ್ ಬಿಸ್ನೆಸ್ ವಿಲ್ ಗ್ರೋ, ಅಂಡ್ ಬೈ ಡಿಫಾಲ್ಟ್ ದೇ ವಿಲ್ ಆಲ್ ಬಿ ಬಿಕಮ್ ಲೀಡರ್ ಇನ್ ಯುವರ್ ದ ಬಿಸ್ನೆಸ್ ಆಕ್ಚುಲಿ. ಓಕೆ, ಸೊ ಇದು ನಿಮ್ಗೆ ಆಕ್ಚುಲಿ ಇವತ್ತಿನ ವರ್ಲ್ಡ್ ಅಲ್ಲಿ ನಿಮ್ಗೆ ಒಂದು ರಿಯಾಲಿಟಿ ಬೇಕಾಗಿರೋದು. ದಿಸ್ ವಾಟ್ ಎಕ್ಸಾಕ್ಟ್ಲಿ ಡಿಫರೆನ್ಸ್ ಬಿಟ್ವೀನ್ ಆರ್ಡಿನರಿ ಮತ್ತೆ ಒಂದು ಎಕ್ಸ್ಟ್ರಾರ್ಡಿನರಿ ಬಿಸ್ನೆಸ್ ಅಂತ ಹೇಳಿ ಇಷ್ಟಪಡ್ತೇನೆ. ಸೊ ಇಲ್ಲಿ all the extraordinary that legendary business leaders ಏನದಲ್ಲ, so they all become a servant leaders actually. Even I have been taking mentorship like people who are all leading in like digital space ಇರ್ಬೋದು, or physical products ಇರ್ಬೋದು, like wherever I have been associated ಆ mentors ಇಂದ ಇವರೆಲ್ಲರೂ ಈ ಕೆಟಗರಿಲಿ ಬರ್ತಾರೆ ಅಂತ ಹೇಳಿ ಇಷ್ಟಪಡ್ತೀನಿ. ಸೊ ದೇ ಆರ್ ಆಲ್ ಇನ್ ದ ಸರ್ವಿಂಗ್ ಮೈಂಡ್ ಸೆಟ್ ಆಕ್ಚುಲಿ. ಸೊ ಇವತ್ತಿಂದ ಐ ವಾಂಟ್ ಟು ರಿಯಲಿ ಸ್ಟಾಪ್ ಆಸ್ಕಿಂಗ್ ಆಕ್ಚುಲಿ, ನೀವು ಬಿಸ್ನೆಸ್ ಅಲ್ಲಿ ನಿಜವಾಗ್ಲಿದ್ರೆ, ನೆಕ್ಸ್ಟ್ ಬಿಸ್ನೆಸ್ ಮಾಡೋರಿದ್ರೆ ಇದರಿಂದ ನನಗೆ ಏನ್ ಬರುತ್ತೆ ಅಂತ ಯೋಚನೆ ಮಾಡೋದಕ್ಕಿಂತ, ಯು ಜಸ್ಟ್ ನಿಮ್ಗೆ
ನಾನು ಇವ್ರಿಗೆ ಯಾವ ತರ ಸಹಾಯ ಮಾಡಬಹುದು ಅನ್ನೋದು ಒಂದು ಆಲೋಚನೆ ಸ್ಟಾರ್ಟ್ ಮಾಡಿ, ಆಟೋಮೆಟಿಕಲಿ ದಟ್ ದ ಫ್ರೀಡಮ್ ಶಿಫ್ಟ್ ವಿಲ್ ಹ್ಯಾಪನ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಓಕೆ, ದ ರಿಯಲ್ ಶಿಫ್ಟ್ ವಿಲ್ ಹ್ಯಾಪನ್, ದಟ್ ಶಿಫ್ಟ್ ಈಸ್ ಕಾಲ್ಡ್ ಆಸ್ ದ ಫ್ರೀಡಮ್ ಶಿಫ್ಟ್. ಓಕೆ, ಸೊ ಇಲ್ಲಿ ಓಕೆ, now I want to really getting into that 5 business lessons which I really learned from all the servant leaders. Okay, ಇವತ್ತೇನೊಂದು ಎಕ್ಸ್ಟ್ರಾರ್ಡಿನರಿ ಲೆಜೆಂಡರಿ ಬಿಸ್ನೆಸ್ ಏನ್ ಬಿಲ್ಡ್ ಮಾಡಿದ್ರೆ ಅವರೆಲ್ಲರಿಂದ ಕಲೆಕ್ಟಿವ್ಲಿ ನಾನು ಲರ್ನ್ ಮಾಡಿದ ಒಂದು 5 ಟಾಪ್ 5 ಲರ್ನಿಂಗ್ಸ್ ಇವತ್ತು ನಾನು ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಜಸ್ಟ್ ಸ್ಟೇ ಟ್ಯೂನ್ ಅಂಡ್ ಹೋಪ್ ಐ ಬಿಲೀವ್ ದಟ್ ನೀವು ಎಕ್ಸೈಟ್ಮೆಂಟ್ ಅಲ್ಲಿ ಇದೆ ಅನ್ಕೊಳ್ತೀನಿ. ಸೊ ನಂಬರ್ 1, ವೆರಿ ಶಾರ್ಟ್ ಅಂಡ್ ಸ್ವೀಟ್, ಲೈಕ್ ನಂಬರ್ 1, ಲೈಕ್ ಸರ್ವ್ ಬಿಫೋರ್ ಯು ಸೆಲ್. ಆಕ್ಚುಲಿ ನೀವು ಸೇಲ್ ಮಾಡೋಕ್ಕಿಂತ ಮುಂಚೆನೆ ಓಕೆ ನೀವು ಸರ್ವ್ ಮಾಡಿ ಅಂತ ಹೇಳಿ ಇಷ್ಟಪಡ್ತೀನಿ. ಡೋಂಟ್ ಆಲ್ವೇಸ್ ಗೆಟಿಂಗ್ ಇಟ್ ದಟ್ ಲೈಕ್ ಸೆಲ್ಲಿಂಗ್ ಬೋರ್ಡ್ ಅಂತ ಹೇಳಿ ಇಷ್ಟಪಡ್ತೀನಿ. ಸೊ ನಾರ್ಮಲಿ ಯಾವ ತರ ಸಾಧ್ಯ ಅಂದ್ರೆ ಯು ಜಸ್ಟ್ ಟ್ರೈ ಟು ಆಡ್ ದ ವ್ಯಾಲ್ಯೂ ಟು ದ ಪೀಪಲ್ ಲೈಫ್. ಅಂದ್ರೆ ಅವ್ರು ಇವತ್ತೇನು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು ಅನ್ಕೊಂಡಿದ್ರೆ ಆ ಪ್ರಾಬ್ಲಮ್ ರಿಲೇಟೆಡ್ ಸಮ್ ಗೈಡೆನ್ಸ್ ಇರ್ಬೋದು, ಟಿಪ್ಸ್ ಇರ್ಬೋದು, ಆ ಕ್ಲಾರಿಟಿ ಇರ್ಬೋದು, ಅದು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಆಟೋಮೆಟಿಕಲಿ ಲೈಕ್ ದೇ ವಿಲ್ ದ ಮೂಮೆಂಟ್ ವೆನ್ ದೇ ಕನೆಕ್ಟ್ ಅಲ್ವಾ, ಸೊ ದ ರಿಯಲ್ ಕನೆಕ್ಷನ್ಸ್ ವಿಲ್ ಹ್ಯಾಪನ್ ಆಕ್ಚುಲಿ. ಓಕೆ, ಸೊ ನಾರ್ಮಲಿ ಏನಾಗುತ್ತೆ, ಸೇಲ್ಸ್ ಈಸ್ ನಾಟ್ ಎ ಪುಷಿಂಗ್, ಲೈಕ್ ನಾರ್ಮಲಿ ಸೇಲ್ಸ್ ವುಡ್ ಕಮ್ ಬೈ ಆನ್ಸರಿಂಗ್ ದೇರ್ ನೀಡ್ಸ್. ಆಕ್ಚುಲಿ ಐ ಆಮ್ ಗಿವಿಂಗ್ ಎನ್ ಪಂಚ್ ಲೈನ್. ಸೊ ನಾರ್ಮಲಿ ಅಂದ್ರೆ ಸೇಲ್ಸ್ ಈಸ್ ನಾಟ್ ಬೈ ಪುಷಿಂಗ್, ಆಕ್ಚುಲಿ ಪುಷ್ ಮಾಡೋದ್ರ ಮೂಲಕ ನೀವು ಸೇಲ್ಸ್ ಮಾಡ್ಬೇಡಿ. ಆಕ್ಚುಲಿ ಬೈ ಆನ್ಸರಿಂಗ್ ದೇರ್ ನೀಡ್ಸ್, ಆಕ್ಚುಲಿ ಅವ್ರಿಗೆ ಇವತ್ತು ಏನ್ ಪ್ರಾಬ್ಲಮ್ ಇದೆ ಆನ್ಸರ್ ಕೊಡೋದ್ರ ಮೂಲಕ ನೀವು ಲೈಕ್ ಯು ಕ್ಯಾನ್ ರಿಯಲಿ ಸ್ಕೈ ರಾಕೆಟ್ ಯುವರ್ ಬಿಸ್ನೆಸ್ ಅಂತ ಹೇಳಿ ಇಷ್ಟಪಡ್ತೀನಿ. ಸೊ ನಂಬರ್ 2 ಟಿಪ್, ಲೈಕ್ ನಂಬರ್ 2 lessons which I really learned all this extraordinary business people, andre people don't buy the product, actually they buy the trust. Yes, you had it right actually. So andre ಜನಗಳು ನಿಮ್ಮ ನಂಬಿಕೆಯನ್ನ ಕೊಂಡ್ಕೊಳ್ತಾರೆ ಫಸ್ಟ್ ಆಕ್ಚುಲಿ ಬಿಫೋರ್ ಬೈಯಿಂಗ್ ದ ಪ್ರಾಡಕ್ಟ್. ಅಬ್ಸಲ್ಯೂಟ್ಲಿ ರೈಟ್. ಇವತ್ತಿನ ಮೇ ಬಿ ಐ ಆಮ್ ಸ್ಪೀಕಿಂಗ್ ಟು ನೌ ಲೈಕ್ ಈಗ ನಿಮ್ಗೆ ಮೀಡಿಯಾ ಲೈಕ್ ಇಲ್ಲಿ ಮೊಬೈಲ್ ಫೋನ್ ಇದೆ, ಲೈಕ್ ಸ್ಮಾರ್ಟ್ ಫೋನ್ಸ್ ಇದೆ, ಲೈಟ್ಸ್ ಇದೆ, ಇದೆಲ್ಲ ವೇರ್ ಐ ಬ್ರಾಟ್ ಅಂದ್ರೆ ಸಂಬಡಿ ಥಾಟ್ ಮಿ ಲೈಕ್ ಇದು ಬೈ ಮಾಡಿ ಚೆನ್ನಾಗಿದೆ ಅಂತ ಅಂದ್ರೆ ಅವ್ರ ಟ್ರಸ್ಟ್ ನಾನು ಫಸ್ಟ್ ಬೈ ಮಾಡಿದೆ. ಆಫ್ಟರ್ ದಟ್ ಐ ಬ್ರಾಟ್ ದ ಪ್ರಾಡಕ್ಟ್ ಆಕ್ಚುಲಿ. ಈವನ್ ಆಲ್ ಮೈ ಕಸ್ಟಮರ್ಸ್ ಆಕ್ಚುಲಿ, ಸೊ ಇವತ್ತೇನಿದ್ದಾರೆ ದೇ ಆಲ್ ಬ್ರಾಟ್ ಅಂದ್ರೆ ಅದು ಕೊಂಡ್ಕೊಂಡಿದ್ದಾರೆ ಫಸ್ಟ್ ನನ್ನ ಟ್ರಸ್ಟ್. ಓ ಶರಣ್ ಗುಡ್, ಓಕೆ ಶರಣ್ ಆಗಿದ್ಮೇಲೆ ದೆನ್ ಕಂಪನಿ ಕಮ್ಸ್ ಆಕ್ಚುಲಿ. ಓಕೆ, ನಾವ್ ಹೇಳ್ತಿಲ್ಲ ಪರ್ಸನ್ ಬಿಹೈಂಡ್ ದ ಬ್ರ್ಯಾಂಡ್ ಸೋ ಮಚ್ ಇಂಪಾರ್ಟೆಂಟ್ ಆಕ್ಚುಲಿ. ಸಿಮಿಲರ್ ವೇ ಇಲ್ಲಿ ನಾರ್ಮಲಿ ಏನಾಗುತ್ತೆ, ಕಾಂಪಿಟೇಷನ್ಸ್ ನಿಮ್ಗೂ ಒಂದು ಬಿಗ್ಗೆಸ್ಟ್ ನೀವೇನೋ ಡಿಫ್ರೆನ್ಶಿಯೇಟ್ ಮಾಡ್ಬೇಕಾದ್ರೆ ಕಾಂಪಿಟೇಷನ್ ಸಮ್ಟೈಮ್ಸ್ ದೇ ಮೇ ಕಾಪಿ ಯುವರ್ ಪ್ರೈಸ್ ಇರ್ಬೋದು, ಆಫರ್ಸ್ ಇರ್ಬೋದು, ಸ್ಟ್ರಾಟಜಿ ಇರ್ಬೋದು, ಏನ್ ಬೇಕಾದ್ರೂ ಕಾಪಿ ಮಾಡ್ಬೋದು, ಬಟ್ ದೇ ಕೆನಾಟ್ ಕಾಪಿ ಯುವರ್ ಹಾರ್ಟ್ ಆಕ್ಚುಲಿ. ಎಸ್, ಹಾರ್ಟ್ ಈಸ್ ವೆರಿ ವೆರಿ ಯುನಿಕ್. Similar way, actually, I was asked this actually learning came from my mentor Blair Singer ಅಂತ ಹೇಳಿ ಇಷ್ಟಪಡ್ತೀನಿ. ಸೊ ನಾರ್ಮಲಿ ನಾನು ವೆನ್ ಐ ಮೈ ಡಿಸೈನಿಂಗ್ ಮೈ ಆಲ್ ಟ್ರೈನಿಂಗ್ ಟೆಂಪ್ಲೇಟ್ಸ್ ಎಲ್ಲ ಮಾಡಿದಾಗ ನಾನು ಅವ್ರಿಗೆ ಒಂದು ಕ್ವಶನ್ ಕೇಳಿದೆ. ಸೊ ವಾಟ್ ಇಫ್ ಟುಮಾರೋ ಇದು ಯಾರಾದ್ರೂ ನಂದು ಆಫರ್ ಈ ಸಡದಲ್ಲಿ ಕಾಪಿ ಮಾಡಿದ್ರೆ ಏನಾಗುತ್ತೆ ಸರ್? ದೆನ್ ಈ ವಾಸ್ ವೆರಿ ಲೈಟ್ಲಿ ಲೈಕ್ ಶರಣ್, ದೇ ಕೆನಾಟ್ ಕಾಪಿ ಯುವರ್ ಆರ್ಟ್, ದೇ ಕೆನಾಟ್ ಕಾಪಿ ಯುವರ್ ಇಂಟೆನ್ಷನ್ ಆಕ್ಚುಲಿ. ಸೊ ದಟ್ಸ್ ವಾಟ್ ಆಕ್ಚುಲಿ all this legendary business owners ಏನಿದೆಲ್ಲ we cannot copy their heart actually. Similar, I won't really check your heart. So what is that intention ide anta. So number 3, the biggest lessons like helping creates a leadership ಅಂತ ಹೇಳಿ ಇಷ್ಟಪಡ್ತೀನಿ. Now I want to take out one more step actually. Need not to only be in that helping mode actually. I want to really get in a empower mode actually. So the moment when you start empowering alva, so automatically that creates a leadership ಅಂತ ಹೇಳಿ ಇಷ್ಟಪಡ್ತೀನಿ. ಸಿ ನಾರ್ಮಲಿ ಏನಾಗುತ್ತೆ, ಮೋಸ್ಟ್ ಆಫ್ ದ ಪೀಪಲ್ ದೇ ವಾಂಟ್ ರಿಲಿ ಬಿಲ್ಡ್ ಅ ಸ್ಟ್ರಾಂಗ್ ಟೀಮ್. ಸೊ ಟೀಮ್ ಬಿಲ್ಡ್ ಮಾಡ್ಬೇಕಂದಾಗ ಯು ಸ್ಟಾರ್ಟ್ ಇನ್ ದಟ್ ಸರ್ವಿಂಗ್ ಮೋಡ್. ಫ್ರಮ್ ಡೇ 1 ಇಂದ ಇಲ್ಲಿವರೆಗೂ ನಾನು ಬಿಸ್ನೆಸ್ ಅಲ್ಲಿ ಆಲ್ವೇಸ್ ಐ ವಾಸ್ ಇನ್ ದಟ್ ಇಂಟೆನ್ಷನ್ ಆಕ್ಚುಲಿ. ಸೊ ಅಂದ್ರೆ ಲೈಕ್ ಸರ್ವಿಂಗ್ ಮೋಡ್ ಅಲ್ಲಿ ಇವತ್ತು ನಾನು ಟೀಮ್ ಸರ್ವ್ ಮಾಡಿದೀನಿ. ಟಿಲ್ ಟುಡೇ ಈವನ್ ಸಮ್ ಆಫ್ ದೆಮ್ ದೇ ಆರ್ ನಾಟ್ ಇನ್ ದ ಬಿಸ್ನೆಸ್ ಬಟ್ ಸ್ಟಿಲ್ ದೇ ಆರ್ ವೆರಿ ಲಾಯಲ್ ಅಂತ ಹೇಳಿ ಇಷ್ಟಪಡ್ತೀನಿ. ಅಂದ್ರೆ ವಿ ಲಾಯಲ್ ಈಚ್ ಅದರ್, ಕನೆಕ್ಟ್ ಈಚ್ ಅದರ್ ಆಕ್ಚುಲಿ. ಓಕೆ, ವಿ ಶೇರ್ ಈಚ್ ಅದರ್ ಆಕ್ಚುಲಿ. ಇದೆಲ್ಲ ಎಲ್ಲಿಂದ ಬರ್ತಂದ್ರೆ ಬಿಕಾಸ್ ಆ ಸರ್ವಿಂಗ್ ಮೆಂಟಾಲಿಟಿ ಇದೆ. ಅಟ್ ದ ಸೇಮ್ ಟೈಮ್ ಲೈಕ್ ಅವ್ರಿಗೆ ಗ್ರೋ ಮಾಡ್ಲಿಕ್ಕೆ ಹೆಲ್ಪ್ ಮಾಡಿ ಆಟೋಮೆಟಿಕಲಿ ದೇ ಬಿಕಮ್ ಅ ಲೀಡರ್ಸ್ ಆಕ್ಚುಲಿ. ಗ್ರೋ ಆಗ್ಲಿಕ್ಕೆ ಏನ್ ಬೇಕು ಅಂತ ಎಂಪವರ್ಮೆಂಟ್ ಮಾಡಿ ಆಟೋಮೆಟಿಕಲಿ, ಸೊ ದ ಲೀಡರ್ಶಿಪ್ ವಿಲ್ ಬಿ ಕ್ರಿಯೇಟೆಡ್ ಥ್ರೂ ದಟ್ ಸರ್ವಿಸ್. ಸೊ ಇಲ್ಲಿ ಒನ್ ಮೋರ್ ಪಂಚ್ ಲೈನ್ ಐ ವಾಂಟ್ ಟು ಶೇರ್ ಅಂತಂದ್ರೆ, this leadership is not created by giving some commands or orders ಅಂತ ಹೇಳಿ ಇಷ್ಟಪಡ್ತೀನಿ. ಎಸ್ಪೆಷಲಿ ವೆನ್ ಯು ಆರ್ ಇನ್ ಬಿಲ್ಡಿಂಗ್ ಗ್ರೂಪ್ ಆಫ್ ಟೀಮ್ ಮೆಂಬರ್ಸ್ ಅನ್ಕೊಳ್ಳಿ. ಆ ಟೈಮಲ್ಲಿ ಐ ವಾಂಟೆಡ್ ಟು ರಿಯಲಿ ಇನ್ಸ್ಟೆಡ್ ಆಫ್ ಗಿವಿಂಗ್ ಆರ್ಡರ್ಸ್ ಟು ಯುವರ್ ಟೀಮ್, ಯು ಜಸ್ಟ್ get into down and serve them.
ಸೊ ಆಟೋಮೆಟಿಕ್ಲಿ ದಟ್ ಲೀಡರ್ಶಿಪ್ ವಿಲ್ ಬಿ ಬಿಲ್ಟ್ ಅಂಡ್ ಆರ್ಮಿ ಆಫ್ ಲೀಡರ್ಶಿಪ್ ಬಿ ಬಿಲ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಅಂಡ್ ಫೋರ್ತ್ ಒನ್, ಜಸ್ಟ್ ಸ್ಟೇ ಟ್ಯೂನ್ಡ್, ಟು ಮೋರ್ ಥಿಂಗ್ಸ್ ಜಸ್ಟ್ ಐ ವಾಂಟ್ ಟು ಶೇರ್ ಅಂಡ್ ಕನ್ಕ್ಲೂಡ್ ಫಾರ್ ದಿಸ್ ವೀಕ್ ಎಪಿಸೋಡ್. ಲೈಕ್ ಫೋರ್ತ್ ಒನ್, ಸರ್ವಿಸ್ ಏನಿದೆಲ್ಲ ಆಲ್ವೇಸ್ ದಟ್ ಬಿಲ್ಡ್ಸ್ ಅ ಲಿಗಸಿ ಫಾರ್ ಯು. ಆಕ್ಚುಲಿ ನಿಮಗೂ ಇರ್ಬೋದು, ನಿಮ್ಮ ಫ್ಯಾಮಿಲಿಗೆ ಇರ್ಬೋದು, ನೆಕ್ಸ್ಟ್ ಬರೋ ಜನರೇಷನ್ ಇರ್ಬೋದು, ಆಲ್ವೇಸ್ ದಟ್ ಲಿಗಸಿ ವಿಲ್ ಬಿ ಬಿಲ್ಟ್ ಬೇಸ್ಡ್ ಆನ್ ಯುವರ್ ಸರ್ವಿಸ್ ಮೈಂಡ್ ಸೆಟ್. ಸೊ ನಾರ್ಮಲಿ ಏನಾಗುತ್ತೆ, ಮೋಸ್ಟ್ ಆಫ್ ದ ದುಡ್ಡು ಬರುತ್ತೆ ಹೋಗ್ತಾ ಇರುತ್ತೆ. ಆಕ್ಚುಲಿ ನನಗೂ ಎಕ್ಸ್ಪೀರಿಯನ್ಸ್ ಆಗಿದೆ, ಮೋಸ್ಟ್ಲಿ ನಿಮಗೂ ಆಗಿರುತ್ತೆ. ಬಟ್ ದ ಇಂಪ್ಯಾಕ್ಟ್ ವಾಟ್ ಯು ಕ್ರಿಯೇಟ್ ಅಲ್ಲ, ಆ ಡ್ಯೂರಿಂಗ್ ದ ಟ್ರಾನ್ಸಾಕ್ಷನ್ಸ್ ಇರುತ್ತೆ, ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆ ಪ್ರೊಸೆಸ್ ಅಲ್ಲಿ ನೀವೇನ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತೀರಿ, ಸೊ ದಾಟ್ಸ್ ಗೋನ್ ಟು ಬಿ ದ ರಿಯಲ್ ಸಕ್ಸಸ್ ಆಕ್ಚುಲಿ. ಓಕೆ, ಮೋಸ್ಟ್ ಆಫ್ ದ ಟೈಮ್ ಜನ ನಿಮ್ಮ ಹೆಸರು ಮರಿಬಹುದು, ಬಟ್ ದೇ ನೆವರ್ ಫಾರ್ಗೆಟ್ ದ ವೇ ಯು ಹೆಲ್ಪ್ ಇನ್ ದೇರ್ ಪ್ರಾಬ್ಲಮ್ ಆಕ್ಚುಲಿ. ಮತ್ತೆ ನಾನು ಒಂದ್ ಮೂರು ಪಂಚ್ ಲೈನ್ ರಿಪೀಟ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಮೋಸ್ಟ್ ಆಫ್ ದ ಟೈಮ್ ನಿಮ್ಮ ಹೆಸರು ಮರಿಬಹುದು ಆಕ್ಚುಲಿ, ಓಕೆ, ಬಟ್ ನೀವೇನ್ ಸಹಾಯ ಮಾಡಿರ್ತೀರಿ, ನೀವೇನ್ ಎಂಪವರ್ಮೆಂಟ್ ಮಾಡಿರ್ತೀರಿ ಅವ್ರ ಪ್ರಾಬ್ಲಮ್ ಫೇಸ್ ಅಲ್ಲಿ ಇದ್ದಾಗ, ಅದು ದಟ್ ಕ್ಯಾರೀಸ್ ಅ ಲೈಫ್ ಟೈಮ್. ದ ಹೋಲ್ ಹಿಸ್ಟ್ರಿ ವಿಲ್ ರಿಮೆಂಬರ್ ಅಂತ ಹೇಳಿ ಇಷ್ಟಪಡ್ತೀನಿ. ದ ಲಾಸ್ಟ್ ಒನ್ ಬಟ್ ದ ನಾಟ್ ದ ಲೀಸ್ಟ್, ಸಿ ತುಂಬಾ ಜನ ಕೇಳ್ತಿದ್ರಲ್ಲ, ಹೌ ಯು ರಿಯಲಿ ಗೆಟ್ ದಟ್ ಫ್ರೀಡಮ್. ದ ಫ್ರೀಡಮ್ ಬರಬೇಕು ಅಂದ್ರೆ ಐ ವಾಂಟ್ ಟು ರಿಯಲಿ ಸ್ಟಾರ್ಟ್ ಡಿಸ್ಕವರಿಂಗ್ ಹೌ ವಿ ಕ್ಯಾನ್ ರಿಯಲಿ ಸರ್ವ್ ಅದರ್ಸ್ ಅಂತ. ನೀವು ಯಾವ ರೀತಿಯ ಒಂದು ಸೇವಾ ಮನೋಭಾವನೆ ಅಂದ್ರೆ ಸೇವೆ ಕೊಡ್ಬೋದು ನಿಮ್ಗೆ, ನಿಮ್ಮ ನಂಬಿದವ್ರಿಗೆ, ನಿಮ್ಮ ಫ್ಯಾಮಿಲಿಗೆ, ಎಂಟರ್ ಸೊಸೈಟಿಗೆ, ಇದೇ ಆ ಸೇವಾ ಮನೋಭಾವದಿಂದ ನೀವು ಆ ಬಿಸ್ನೆಸ್ ನ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ, ಆಟೋಮೆಟಿಕ್ಲಿ ಯುವರ್ ಫ್ರೀಡಮ್ ಜರ್ನಿ ವಿಲ್ ಸ್ಟಾರ್ಟ್ ಅಂತ ಇಷ್ಟಪಡ್ತೀನಿ. ಸೊ ನಾರ್ಮಲಿ ವೆನ್ ಯು ಬಿಲ್ಡ್ ದ ಪೀಪಲ್ ಅಲ್ವಾ, ಸೊ ನಾರ್ಮಲಿ ದೇ ಬಿಲ್ಡ್ ದ ಬಿಸ್ನೆಸ್ ಆಕ್ಚುಲಿ. ಇದು ಹೋಪ್ಫುಲಿ ನೀವು ಕೇಳಿರ್ತೀರಾ. ಸೊ ಮೋಸ್ಟ್ ಆಫ್ ದ ಟೈಮ್ ಅಂದ್ರೆ ಡೋಂಟ್ ಟ್ರೈ ಟು ಬಿಲ್ಡ್ ದ ಬಿಸ್ನೆಸ್ ಆಕ್ಚುಲಿ, ಟ್ರೈ ಟು ಬಿಲ್ಡ್ ದ ಪೀಪಲ್, ಸೊ ಪೀಪಲ್ ವಿಲ್ ಟೇಕ್ ಕೇರ್ ಅಬೌಟ್ ದ ಬಿಸ್ನೆಸ್ ಆಕ್ಚುಲಿ. ಅಂಡ್ ರೀಸೆಂಟ್ ಆಗಿ ಐ ಬಿನ್ ಟು ಒನ್ ಮೀಟಿಂಗ್ ದೇರ್, ವಾಲ್ ಮೇಲೆ ಒಂದು ಕೊಟೇಶನ್ ಓದಿದೆ. ಸೊ ತುಂಬಾ ಅದ್ಭುತವಾಗಿತ್ತು, ಮೇ ಬಿ ನಿಮ್ಗೆ ಯೂಸ್ ಆಗುತ್ತೆ. ಐ ವಾಂಟ್ ರಿಯಲಿ ಶೇರ್ ಆಕ್ಚುಲಿ. ಪೀಪಲ್ ಆರ್ ನಾಟ್ ಯೂಸ್ಲೆಸ್, ಪೀಪಲ್ ಆರ್ ನಾಟ್ ಯೂಸ್ಲೆಸ್ ಆಕ್ಚುಲಿ. ಸೊ ಪೀಪಲ್ ಆರ್ ಯೂಸ್ಡ್ ಲೆಸ್ ಅಂತ. ಓಕೆ, ಅಂದ್ರೆ ಅರ್ಥ ಇದು ಬಹಳ ಡೀಪ್ ಡೈವ್ ಇದೆ, ಜಸ್ಟ್ ಅರ್ಥ ಮಾಡ್ಕೊಳ್ಳಿ. ಸೊ ಮೋಸ್ಟ್ ಆಫ್ ದ ಟೈಮ್ ಏನ್ ಮಾಡ್ತಾರೆ, ತುಂಬಾ ಶಾರ್ಟ್ ಕಟ್ ಸಕ್ಸಸ್ ನೋಡ್ಬೇಕಾದ್ರೆ ದೇ ಟ್ರೈ ಟು ಯೂಸ್ ದ ಪೀಪಲ್ ಟು ಬಿಲ್ಡ್ ದ ಬಿಸ್ನೆಸ್ ಆಕ್ಚುಲಿ, ಬಟ್ ಡೋಂಟ್ ಯೂಸ್ ದ ಪೀಪಲ್. ಓಕೆ, ಸೊ ಬಿಲ್ಡ್ ದ ಪೀಪಲ್, ಎಂಪವರ್ ದೆಮ್. ಓಕೆ, ಎಂಪವರ್ ದೆಮ್, ಆಟೋಮೆಟಿಕ್ಲಿ ದಿಲ್ ಟೇಕ್ ಕೇರ್ ಅಬೌಟ್ ಯುವರ್ ಬಿಸ್ನೆಸ್ ಅಂತ ಹೇಳಿ. ನೀವು ಯಾವುದೇ ಬಿಸ್ನೆಸ್ ಅಲ್ಲಿ ಇರಿ, ಲೈಕ್ ಇಟ್ ಕುಡ್ ಬಿ ಮೇ ಬಿ ಯು ಮೇ ಹ್ಯಾವ್ ಗ್ರೂಪ್ ಆಫ್ 5 people ಅನ್ಕೊಳ್ಳಿ, 2 people ಅನ್ಕೊಳ್ಳಿ, ಸ್ಟಿಲ್ ಸ್ಟಾರ್ಟ್ ಬಿಲ್ಡಿಂಗ್ ದೆಮ್ ಆಕ್ಚುಲಿ. So automatically start giving them that ownership, giving them that responsibility. Automatically they get into that, your business will get into that freedom mode ಅಂತ ಹೇಳಿ ಇಷ್ಟಪಡ್ತೀನಿ. So freedom, one more punchline I want to share you, like freedom is not found in the pressure, by applying the pressure ಅಂತ ಹೇಳಿ ಇಷ್ಟಪಡ್ತೀನಿ. ನಾನು ತುಂಬಾ ಸರಿ ನೋಡಿದೀನಿ, ಈ ಆರ್ಡಿನರಿ ಬಿಸ್ನೆಸ್ ಓನರ್ಸ್ ಏನ್ ಮಾಡ್ತಾರೆ, by giving them pressure to the sales team or like whatever the team they have, that won't work actually, ಅದು ವರ್ಕ್ ಆಗಲ್ಲ. See, always a freedom found in the purpose. ಓಕೆ, ಆ ಪರ್ಪಸ್ ಇದ್ರೆ ಮಾತ್ರ ನಿಮ್ಗೆ ಫ್ರೀಡಮ್ ಸಿಗ್ಲಿಕ್ಕೆ ಸಾಧ್ಯ. ದಟ್ ಪರ್ಪಸ್ ಶುಡ್ ಬಿ ಸರ್ವಿಂಗ್ ಅದರ್ಸ್ ಅಂತ ಹೇಳಿ ಇಷ್ಟಪಡ್ತೀನಿ. ನಾವು ಲೈಕ್ ಸಿ ನಾವು ಮಂತ್ರ ಫಾರ್ ದ ಡೇ ಆರ್ ಹೋಲ್ ಲೈಫ್, ಲೈಕ್ ಸರ್ವಿಸ್ ಈಸ್ ದ ಓನ್ಲಿ ಒನ್ ವೇ ಆಫ್ ದ ನ್ಯೂ ಬಿಸ್ನೆಸ್ ಮಾಡೆಲ್ ಆಕ್ಚುಲಿ. ಸೊ ರಿಯಲಿ ಸಿ ಮೈ ಮಿಷನ್ ಇಸ್ ವೆರಿ ವೆರಿ ಸಿಂಪಲ್. ಐ ವಾಂಟ್ ರಿಯಲಿ ಹೆಲ್ಪ್ ಎಂಪವರ್ಮೆಂಟ್ ಏನಿದೆ, ಓಕೆ, ಆ ಎಂಪವರ್ಮೆಂಟ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ everyone they need that empowerment actually. It's no more about only helping actually. You need to really shift from helping to next empowerment. You just, even if you empower one person, that's going to be really great cause ಅಂತ ಹೇಳಿ ಇಷ್ಟಪಡ್ತೀನಿ. So I want to really understand right now, okay, service is the only one way of this is a new business model ಅಂತ ಹೇಳಿ ಇಷ್ಟಪಡ್ತೀನಿ. ನೀವು ಬೇಕಾದ್ರೆ ಸ್ಟಡಿ ಮಾಡಿ, ಎಲ್ಲ ಬಿಸ್ನೆಸ್ ಸ್ಟಡಿ ಮಾಡಿ, ಯಾವುದು ಸ್ಪೆಷಲಿ ಲೈಕ್ ಮೆಗಾ ಸಕ್ಸಸ್ ಆರ್ ಹ್ಯೂಜ್ ಸಕ್ಸಸ್ ಅಂತ ಏನ್ ಹೇಳ್ತೀವಿ, ಆರ್ ಎಕ್ಸ್ಟ್ರಾರ್ಡಿನರಿ ಬಿಸ್ನೆಸ್ ಅಂತ ಹೇಳ್ತೀವಿ, ಆ ಎಲ್ಲಾ ಬಿಸ್ನೆಸ್ ಈ ಒಂದು ಕಾನ್ಸೆಪ್ಟ್ ಮೇಲೆ ಇದೆ ಆಕ್ಚುಲಿ. ಓಕೆ, ಅಂಡ್ ನಾವು ಲೈಕ್ ಸಿ, ಈ ಮೆಸೇಜ್ ಏನಾದ್ರು ನಿಮ್ಗೆ ರಿಯಲಿ ಕನೆಕ್ಟ್ ಆಗಿದ್ರೆ, if really wanted to have wanted to really build one that kind of like serving others kind of business ಏನಾದ್ರು build ಮಾಡಕ್ಕೆ ರೆಡಿ ಇದ್ರೆ, ಆ ಪರ್ಪಸ್ ಅಲ್ಲಿ ಇದ್ರೆ, if you really want to have that trust and you want to have some predictable income andre, then I really invite you to please do come and experience the freedom business launch pad webinar irbolu, or maybe boot camp irbolu, or maybe I want to really help you to connect one to one. Just check it out in the description. So whatever the best possibility nimge en suit agutte, I want to really get into that. If you're really interested, okay, if you're really interested in serving others antandre, please try to connect. So because
ಡ್ಯೂರಿಂಗ್ ಮೈ ವೆಬಿನಾರ್ ಇರ್ಬೋದು, ಬೂಟ್ ಕ್ಯಾಂಪ್ ಇರ್ಬೋದು, ಸೊ ಆರ್ ಮೇ ಬಿ ಇನ್ 1-to-1, ನಾರ್ಮಲಿ ಐ ವಾಂಟ್ ರಿಲಿ ಶೋ ಟು ಯು ಲೈಕ್ ಸೊ ಯಾವ ತರ ನೀವು ಒಂದು ಈ ಸರ್ವಿಸ್ ಬೇಸ್ಡ್ ಬಿಸ್ನೆಸ್ ಏನಿದೆಲ್ಲ ಅದು ನಿಮ್ಗೆ ಫ್ರೀಡಮ್ ಕೊಡುತ್ತೆ. ಅಟ್ ದ ಸೇಮ್ ಟೈಮ್ ಲೈಕ್ ನೀವು ಯಾವ ತರ ಜನಗಳನ್ನ ಅಟ್ರಾಕ್ಟ್ ಮಾಡ್ಕೋಬಹುದು ವಿತೌಟ್ ಪುಟ್ಟಿಂಗ್ ದ ಲೈಕ್ ಪ್ರೆಷರ್ ಇರ್ಬೋದು, ಪುಷಿಂಗ್ಸ್ ಇರ್ಬೋದು. ಅಟ್ ದ ಸೇಮ್ ಟೈಮ್ ಲೈಕ್ ಹೌ ವಿ ಕ್ಯಾನ್ ರಿಯಲಿ ಲೀಡ್ ದಟ್ ಪರ್ಪಸ್ ಆಫ್ ಲೈಕ್ ಫ್ರೀಡಮ್ ಬಿಸ್ನೆಸ್, ಮತ್ತೆ ಹೌ ಯು ಕ್ಯಾನ್ ರಿಯಲಿ ಸ್ಕೇಲ್ ಇಟ್ ಅಪ್ ಅಂಡ್ ಗ್ರೋ. ಸೊ ಆಲ್ ದೀಸ್ ಥಿಂಗ್ಸ್ ನಾನು ನಾರ್ಮಲಿ ಶೇರ್ ಮಾಡ್ತೀನಿ. ಸೊ ಯು ಕ್ಯಾನ್ ರಿಯಲಿ ಯು ವಿಲ್ ಬಿ ಫೀಲ್ ದಟ್ ವಾವ್ ಅಂಡ್ ಕ್ಯಾನ್ ಬಿ ಡೂಯೇಬಲ್ ಅಂತ ಹೇಳಿ ಇಷ್ಟಪಡ್ತೀನಿ. ಓಕೆ, ಸೊ ಜಸ್ಟ್ ಟ್ಯಾಪ್ ದ ಲಿಂಕ್ ಅಂಡ್ ಗೆಟ್ ಕನೆಕ್ಟ್ ಅಂತ ಹೇಳಿ ಇಷ್ಟಪಡ್ತೀನಿ. ಜಸ್ಟ್ ಟೇಕ್ ದಟ್ ಆಕ್ಷನ್ಸ್ ಅಂಡ್ ಮೇಕ್ ಅ ಡಿಫರೆನ್ಸ್ ಫಾರ್ ಯುವರ್ ಸೆಲ್ಫ್ ಅಂಡ್ ಅದರ್ಸ್ ಅಂತ ಹೇಳಿ ಇಷ್ಟಪಡ್ತೀನಿ. ಅಂಡ್ ಐ ಆಮ್ ಶ್ಯೂರ್ ಮೇ ಬಿ ಈ ವಿಡಿಯೋಗೆ ನೀವು ಡೈರೆಕ್ಟ್ ಆಗಿ ಇವತ್ತು ಫಸ್ಟ್ ಟೈಮ್ ಕನೆಕ್ಟ್ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದಿಸ್ ಚಾನಲ್ ಟು ಗೆಟ್ ದ ಮೈ ರೆಗ್ಯುಲರ್ ಅಪ್ಡೇಟ್ಸ್ ಅಬೌಟ್ ಆಲ್ ಅಬೌಟ್ ದಿಸ್ ಫ್ರೀಡಮ್ ಮೈಂಡ್ ಸೆಟ್ ಇರ್ಬೋದು, ಫ್ರೀಡಮ್ ಬಿಸ್ನೆಸ್ ಮಾಡೆಲ್ ಇರ್ಬೋದು, ಆರ್ ಲೀಡರ್ಶಿಪ್. ಓಕೆ, ಅಂಡ್ ಈ ವಿಡಿಯೋದಲ್ಲಿ I'm sure many things maybe ನೀವು ಕನೆಕ್ಟ್ ಆಗಿರುತ್ತೆ, ಬಟ್ ವಾಟ್ ಎವರ್ ಯು ಲೈಕ್, ವಾಟ್ ಆರ್ ದ ಟಾಪ್ 3 ಥಿಂಗ್ಸ್ ಯು ವಾಂಟ್ ರಿಯಲಿ ಟೇಕ್ ಔಟ್. ಓಕೆ, ಟಾಪ್ 3 ಟೇಕ್ ಅವೇ ಫ್ರಮ್ ದಿಸ್ ವಿಡಿಯೋ, ಅದನ್ನ ನೀವು ಶೇರ್ ಮಾಡಿ. ಐ ವಾಂಟ್ ರಿಯಲಿ hear from you and I won't really reply to that. Automatically reply ಮಾಡ್ತೀನಿ. If you are really in that intention like discovering that serving other people in the business ಆ intention ಇದ್ರೆ, if you really believe that, okay, if you relate this ಅಂದ್ರೆ ಇದಕ್ಕೆ ನೀವು agreed upon ಅಂದ್ರೆ I want to really comment section one word I am really looking at like I choose to serve ಅಂತ ಒಂದು ಕಮೆಂಟ್ ಹಾಕಿ, so that I can relate. ನೀವು ಎಂಡ್ ಆಫ್ ದ ವಿಡಿಯೋ ವರೆಗೆ ಇದು ಕಂಪ್ಲೀಟ್ ಆಗಿ ನೋಡಿದ್ರೆ ಅಂತ ನಾನು ಕನೆಕ್ಟ್ ಆಗ್ತೀನಿ. ಸೊ ಐ ಚೂಸ್ ಟು ಸರ್ವ್ ಅನ್ನೋದು ಕಮೆಂಟ್ ಸೆಕ್ಷನ್ ಅಲ್ಲಿ ಈ ವರ್ಡ್ ಹಾಕಿ, ಸೊ ಆಟೋಮೆಟಿಕ್ಲಿ ಐ ಕ್ಯಾನ್ ರಿಯಲಿ ರಿಲೇಟ್ ಅಂಡ್ ಕನೆಕ್ಟ್ ವಿತ್ ಯು. ಆಕ್ಚುಲಿ ಸೊ ನಾರ್ಮಲಿ ಏನಾಗುತ್ತೆ, ದ ಮೂಮೆಂಟ್ ವೆನ್ ಯು ಸರ್ವ್ ಅಲ್ವಾ, ಸೊ ಡೆಫಿನೆಟ್ಲಿ ಯು ಸ್ಟಾರ್ಟ್ ಲೀಡಿಂಗ್ ಅಂತ ಹೇಳಿ ಇಷ್ಟಪಡ್ತೀನಿ. ದ ಮೂಮೆಂಟ್ ಯು ಸ್ಟಾರ್ಟ್ ಲೀಡಿಂಗ್, ಆಟೋಮೆಟಿಕ್ಲಿ ಯು ವಿಲ್ ಕ್ರಿಯೇಟ್ ದ ಫ್ರೀಡಮ್. ಸೊ ನಾರ್ಮಲಿ ಯುವರ್ ಫ್ರೀಡಮ್ ಇಸ್ ಲೈಸ್ ಲೈಕ್ ಈ ಫ್ರೀಡಮ್ ಹಿಂದ್ಗಡೆ 2 ಸ್ಟೆಪ್ ಇದೆ ಆಕ್ಚುಲಿ. ಏನಿದೆ, ಯೂನಿಟ್ ಲೀಡ್ ದ ಟೀಮ್ ಆಕ್ಚುಲಿ. ಸೊ ನೀವು ಟೀಮ್ ಬಿಲ್ಡ್ ಮಾಡಬೇಕು. ಅದು ಹೆಂಗ್ ಬರುತ್ತೆ, ಸೊ the moment when you start with this intention, serve ಮಾಡ್ಲಿಕ್ಕೆ ರೆಡಿ ಆದಾಗ ಆಟೋಮೆಟಿಕ್ಲಿ the things will fall in place ಅಂತ ಹೇಳಿ ಇಷ್ಟಪಡ್ತೀನಿ. ಓಕೆ, ಸೊ see you on next Saturday again, one upcoming ಒಂದು ಅದ್ಭುತವಾದ ಮತ್ತೊಂದು ಎಪಿಸೋಡ್ ಮೂಲಕ ಮತ್ತೆ ನಾನು ರೀಕನೆಕ್ಟ್ ಆಗ್ತೀನಿ. ಮೇ ಬಿ ಲೈಕ್ ಟ್ರೈ ಟು ಮೇಕ್ ಸಮ್ ಟೈಮ್ ಅಂಡ್ ಗೆಟ್ ಕನೆಕ್ಟೆಡ್ ಇಫ್ ರಿಯಲಿ ಇಂಟ್ರೆಸ್ಟೆಡ್ ಅಂಡ್ ಸೀರಿಯಸ್ ಅಂಡ್ ಕಮಿಟೆಡ್ ಟು ಗೆಟ್ ಇನ್ ಟು ದಟ್ ಯುವರ್ ಫ್ರೀಡಮ್ ಜರ್ನಿ ಅಂತಂದ್ರೆ ಗೆಟ್ ಕನೆಕ್ಟ್. ಮೇ ಬಿ ಇಟ್ ಕುಡ್ ಬಿ 1-to-1 ಆರ್ ಲೈವ್ ವೆಬಿನಾರ್, ಆರ್ ಮೇ ಬಿ ಇಟ್ ಕುಡ್ ಬಿ ಫ್ರೀಡಮ್ ಬಿಸ್ನೆಸ್ ಕ್ಯಾಂಪ್. Until ಅಲ್ಲಿವರೆಗೂ like keep serving more, okay, and keep growing, and I want to really see you in live in that completely in that true like freedom ಅಂತ ಹೇಳಿ ಇಷ್ಟಪಡ್ತೀನಿ. Okay, till that take care, bye bye, thank you, see you on next Saturday, thank you.